ಹಲೋ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ HTML ಅಲ್ಲಿ ಹೆಡ್ಡಿಂಗ್ಸ್ ಟ್ಯಾಗ್ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ. ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಜಸ್ಟ್ ಇಲ್ಲಿ HTML ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡಿ. ಓಕೆ, ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಆದ್ಮೇಲೆ ಜಸ್ಟ್ ಇಲ್ಲಿ ನಮ್ದೊಂದು ವೆಬ್ಸೈಟ್ ಇದೆ, index.html ಅಂತ ನಾವು ಕ್ರಿಯೇಟ್ ಮಾಡಿರೋದು. ಓಕೆನಾ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಓಕೆ, ಇದು ಟೈಟಲ್ ಅಲ್ಲಿ ನಾವು ವೆಬ್ಸೈಟ್ ನೇಮ್ ಹಾಕೋಣ. ಓಕೆ, ಕ್ರಿಶ್ ಡೆವಲಪರ್ ವೆಬ್ಸೈಟ್ ಅಂತ ನಾವು ಜಸ್ಟ್ ಕ್ರಿಯೇಟ್ ಮಾಡೋಣ. ಓಕೆ, ಡೆವಲಪರ್. ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ಇವಾಗ ಬಾಡಿ ಟ್ಯಾಗ್ ಅಲ್ಲಿ ಬನ್ನಿ. ಇದ್ರಲ್ಲೇ ನಮ್ ಫುಲ್ ಎಲ್ಲ ಕೆಲಸನೂ ಇರೋದು ಬಾಡಿ ಟ್ಯಾಗ್ ಅಲ್ಲೇ ಇರುತ್ತೆ. ಓಕೆ, ಫಸ್ಟ್ ಟ್ಯಾಗ್ ಬಂದ್ಬಿಟ್ಟು ಪಿ ಪ್ಯಾರಾಗ್ರಾಫ್ ಟ್ಯಾಗ್ ಯೂಸ್ ಮಾಡೋಣ. ಓಕೆ, ಪಿ ನಾನ್ ಪಿ ಎಂಟರ್ ಪಿ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ತಗೊಂಡ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ತಗೊಳುತ್ತೆ. ಬಿಕಾಸ್ ಇಲ್ಲಿ ಒಂದು ನಾವು ಎಕ್ಸ್ಟೆನ್ಷನ್ ಡೌನ್ಲೋಡ್ ಮಾಡಿದ್ದೀವಿ. ಓಕೆ, ಎಕ್ಸ್ಟೆನ್ಷನ್ ಬಂದ್ಬಿಟ್ಟು ಜಸ್ಟ್ ಇದು ಆಟೋ ರಿನೇಮ್ ಟ್ಯಾಗ್ ಅಂತಿದೆ. ಇನ್ನೊಂದು ಲೈವ್ ಸರ್ವರ್, ಇದನ್ನ ಡೌನ್ಲೋಡ್ ಮಾಡಿ ಫ್ರೆಂಡ್ಸ್. ಓಕೆ, ಲೈವ್ ಸರ್ವರ್. ಅದಾದ್ಮೇಲೆ ಜಸ್ಟ್ ಇಲ್ಲಿ ನೀವು ಬರ್ಬೋದು ಪಿ ಟ್ಯಾಗ್ ಅಲ್ಲಿ. ಓಕೆ, ಇದು ಲೈಕ್ ಸೈಡ್ ಬಾರ್ ಅದನ್ನ ಕ್ಲೋಸ್ ಮಾಡ್ಬೇಕು ಅಂದ್ರೆ ಕಂಟ್ರೋಲ್ ಬಿ ಪ್ರೆಸ್ ಮಾಡಿ. ಓಕೆ, ಅದು ಕ್ಲೋಸ್ ಆಗುತ್ತೆ. ಇವಾಗ ನಾವು ಪ್ಯಾರಾಗ್ರಾಫ್ ಟ್ಯಾಗ್ ಅಲ್ಲಿ ಜಸ್ಟ್ ಏನಾದ್ರೂ ಬರೆಯೋಣ. ಓಕೆ, ಫಸ್ಟ್ ಆಫ್ ಆಲ್ ಇದು ಹಲೋ ವರ್ಲ್ಡ್ ಅಂತ ಬರೆಯೋಣ. ಹಲೋ ವರ್ಲ್ಡ್. ಓಕೆ, ಹಲೋ ವರ್ಲ್ಡ್ ಅಂತ ಬರ್ದಿದೀವಿ. ಓಕೆ, ಇವಾಗ ನಾವು ಇದನ್ನ ಔಟ್ಪುಟ್ ನೋಡ್ಬೇಕು ಅಂದ್ರೆ ಲೈಕ್ ಇಲ್ಲೇ ಇದೆ ಅಲ್ವಾ, ಕಾರ್ನರ್ ಸೈಡ್ ಅಲ್ಲಿ. ಓಕೆ, ರೈಟ್ ಸೈಡ್ ಕಾರ್ನರ್ ಅಲ್ಲಿ ಇದೆ ನೋಡಿ, ಗೋ ಲೈವ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲ ಅಂದ್ರೆ ಅದನ್ನ ಶಾರ್ಟ್ ಕಟ್ ಕೀನು ಇದೆ, ಅಲ್ಟ್ ಪಿ ಅಂತ ಪ್ರೆಸ್ ಮಾಡಿದ್ರೆ ಅದು ಆಟೋಮೆಟಿಕ್ ಲೈವ್ ಆಗುತ್ತೆ. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಓಕೆ, ಹಲೋ ವರ್ಲ್ಡ್ ಅಂತ ಬಂದಿದೆ. ಓಕೆನಾ. ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಜಸ್ಟ್ ನಾವು ಇವಾಗ ಪ್ಯಾರಾಗ್ರಾಫ್ ಟ್ಯಾಗ್ ಅಲ್ಲಿ ಹೆಡ್ಡಿಂಗ್ಸ್ ಟ್ಯಾಗ್ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆ, ಹೆಡ್ಡಿಂಗ್ಸ್ ಟ್ಯಾಗ್ ಬಂದ್ಬಿಟ್ಟು ಜಸ್ಟ್ H1 to H6 ವರೆಗೆ ಇರುತ್ತೆ. H1 ಬಂದ್ಬಿಟ್ಟು ತುಂಬಾನೇ ಲಾರ್ಜ್ ಟೆಕ್ಸ್ಟ್ ಇರುತ್ತೆ. ಓಕೆನಾ. ಅಂಡ್ H6 ಬಂದ್ಬಿಟ್ಟು ತುಂಬಾನೇ ಚಿಕ್ಕ ಲೈಕ್ ಸ್ಮಾಲ್ ಟೆಕ್ಸ್ಟ್ ಇರುತ್ತೆ. ಓಕೆ, ಇವಾಗ ಫಸ್ಟ್ ಟ್ಯಾಗ್ ಬಂದ್ಬಿಟ್ಟು ಜಸ್ಟ್ H1. ಓಕೆ, H1 ಅಂತ ಪ್ರೆಸ್ ಮಾಡಿ ಇದು ಆಟೋಮೆಟಿಕ್ ತಗೊಳುತ್ತೆ. ಅದರಲ್ಲಿ ಲೈಕ್ ಕ್ರಿಶ್ ಅಂತ ಬರೆಯೋಣ. ಓಕೆ, ಕ್ರಿಶ್ ಡೆವಲಪರ್. ಓಕೆನಾ. ಇದನ್ನು ಲೈಕ್ ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿ ಕಂಟ್ರೋಲ್ ಸಿ. ಓಕೆ, ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು H2 ಟ್ಯಾಗ್. H2 ಟ್ಯಾಗ್ ಅಲ್ಲಿ ಜಸ್ಟ್ ಇನ್ನೊಂದ್ಸಲ ಕಂಟ್ರೋಲ್ ವಿ. ನೆಕ್ಸ್ಟ್ H3. ಓಕೆ, ನೋಡ್ಬೋದು ಫ್ರೆಂಡ್ಸ್. ಓಕೆ, H1 to H6 ವರೆಗಿದೆ. ಇದು H1 ಕ್ಯಾಪಿಟಲ್ ಲೆಟರ್ ಅಲ್ಲಿ ಇದೆ. H1 ನೋಡ್ತಿರ್ಬೋದು, ಬಟ್ ಅದು ನಡೆಯುತ್ತೆ ಫ್ರೆಂಡ್ಸ್. ಓಕೆ, ಕ್ಯಾಪಿಟಲ್ ಇಲ್ಲಿ ಇದ್ರೆ, ಬಟ್ ಮೋಸ್ಟ್ ಆಫ್ ದಿ ಟೈಮ್ ನಾವು ಸಜೆಸ್ಟ್ ಮಾಡೋದು H1 ಅಲ್ಲೇ ಇರ್ಬೇಕು ಅಂತ. ಓಕೆನಾ. ಅದು ಲೈಕ್ ಸ್ಮಾಲ್ ಟೆಕ್ಸ್ಟ್ ಅಲ್ಲಿ ಇರ್ಬೇಕು. ಓಕೆ, ಅದು ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರಬಾರ್ದು, ಲೈಕ್ ಸ್ಮಾಲ್ ಟೆಕ್ಸ್ಟ್ ಅಲ್ಲಿ ಇರ್ಬೇಕು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಔಟ್ಪುಟ್ ನೋಡೋಣ. ಓಕೆ, ಲೈಕ್ ಅಲ್ಟ್ ಪಿ ಅಂತ ಪ್ರೆಸ್ ಮಾಡಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಓಕೆ, ಇಲ್ಲಿ ನೋಡ್ತಿರ್ಬೋದು ಕ್ರಿಶ್ ಡೆವಲಪರ್ ಅನ್ನೋದು ಲೈಕ್ ತುಂಬಾನೇ ಬಿಗ್ ಲೆಟರ್ ಅಲ್ಲಿ ಬಂದಿದೆ. ಇನ್ನೊಂದು ಬಂದ್ಬಿಟ್ಟು ಜಸ್ಟ್ ಲಾಸ್ಟ್ H6 ನೋಡ್ತಿರ್ಬೋದು, ತುಂಬಾನೇ ಸ್ಮಾಲ್ ಟೆಕ್ಸ್ಟ್ ಇದೆ. ಓಕೆನಾ. ಇವಾಗ ಬಂದ್ಬಿಟ್ಟು ಜಸ್ಟ್ ಕಮೆಂಟ್ ಟ್ಯಾಗ್ ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಓಕೆನಾ. ಕಮೆಂಟ್ ಟ್ಯಾಗ್ ಜಸ್ಟ್ ಒಂದು ಪ್ಯಾರಾಗ್ರಾಫ್ ತಗೊಳ್ಳೋಣ. ಓಕೆ, ಪ್ಯಾರಾಗ್ರಾಫ್ ಅಲ್ಲಿ ಜಸ್ಟ್ ದಿಸ್ ಈಸ್ ಕ್ರಿಶ್ ಅಂತ ಇದೆ ಅಲ್ವಾ, ಇದನ್ನ ಇವಾಗ ನಾವು ಕಮೆಂಟ್ ಮಾಡಬೇಕು. ಈ ಟ್ಯಾಗ್ ಲೈಕ್ ಕಮೆಂಟ್ ಟ್ಯಾಗ್ ಅಂದ್ರೆ ಸಿಂಪ್ಲಿ ಇಲ್ಲಿ ಈ ತರ ಅನ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ. ಲೈಕ್ ನಾವು ಕಂಪ್ನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ ಕೋಡ್ ಯಾರಾದ್ರೂ ನೋಡ್ಬೋದು, ಫ್ರೆಂಡ್ಸ್ ನೋಡ್ಬೋದು, ಬಟ್ ಅದನ್ನ ಲೈಕ್ ಆಡಿಯನ್ಸ್ ನೋಡಕ್ಕಾಗಲ್ಲ ಅದು. ಓಕೆನಾ. ನಾವ್ ಏನ್ ಬರ್ದಿರ್ತೀವಿ ಅನ್ನೋದು ಇವಾಗ ದಿಸ್ ಇಸ್ ಕ್ರಿಶ್ ಅಂತ ಆಡಿಯನ್ಸ್ ಕಾಣಲ್ಲ, ಬಟ್ ಇಲ್ಲಿ ನಾವು ನೋಡ್ತಿರ್ಬೋದು. ಓಕೆನಾ. ಇಲ್ಲಿ ನಾವು ನೋಡ್ಬೋದು ಲೈಕ್ ಕಮೆಂಟ್ ಬರೆಯೋದು ಜಸ್ಟ್ ನೆಕ್ಸ್ಟ್ ಇದು. ಓಕೆ, ಇವರಲ್ಲೇ ನಾವು ಕಮೆಂಟ್ ಬರೆಯೋದು. ಇದನ್ನ ದಿಸ್ ಇಸ್ ಕ್ರಿಶ್ ಅಂತಿದೆ ಅಲ್ವಾ, ಈ ಪ್ಯಾರಾಗ್ರಾಫ್ ಕಾಪಿ ಮಾಡಿಬಿಟ್ಟು ಜಸ್ಟ್ ಕಂಟ್ರೋಲ್ ಸಿ. ಓಕೆ, ಇಲ್ಲಿ ಕಂಟ್ರೋಲ್ ವಿ ಮಾಡೋಣ. ಓಕೆನಾ. ಇವಾಗ ನೀವು ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ. ಓಕೆ, ಈ ದಿಸ್ ಇಸ್ ಕ್ರಿಶ್ ಅನ್ನೋದು ಅದು ವೆಬ್ಸೈಟ್ ಅಲ್ಲಿ ಕಾಣಲ್ಲ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲೇ, ಲೈಕ್ ಇಲ್ಲೇ ಕಾಣ್ತಿಲ್ಲ ಅಲ್ವಾ. ಇದನ್ನೇ ಕಮೆಂಟ್ ಅಂತ ಅಂತೀವಿ ನಾವು. ನಾವು ನೋಡ್ಬೋದು, ನಮ್ ಕೋಡನ್ನ ಯಾರಾದ್ರೂ ರೀಡ್ ಮಾಡಿದ್ರೆ ಕಾಣುತ್ತೆ, ಬಟ್ ಲೈಕ್
ಆಡಿಯನ್ಸ್ ಗೊತ್ತಾಗಲ್ಲ, ಪಬ್ಲಿಕ್. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.